ಹಲೋ ಫ್ರೆಂಡ್ಸ್, ನಮಸ್ತೆ. ಇಂಗ್ಲಿಷ್ ಈಸಿ ಗುರು ಚಾನಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ದ ಹಿಂದೂ ದಿನಪತ್ರಿಕೆಯಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಸುದ್ದಿ ಒಂದು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಇತ್ತೀಚೆಗೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಂತಹ ಆ ಗಲಭೆ ಏನಿದೆ, ದೊಂಬಿ ಏನಿದೆ, ಹೊಡೆದಾಟ ಏನಿದೆ, ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಫ್ರೆಂಡ್ಸ್ ಆ ಸುದ್ದಿಯನ್ನ ಇಟ್ಕೊಂಡು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಮತ್ತೆ ವೊಕ್ಯಾಬುಲರಿಯನ್ನ ಕಲಿಯೋಣ. ಫ್ರೆಂಡ್ಸ್, ಮೊದಲಿಗೆ ಹೆಡ್ಲೈನ್ ಅಲ್ಲಿ ಟೆನ್ಷನ್ ಅನ್ನೋ ಪದವನ್ನ ಬಳಸಿದ್ದಾರೆ. ಸೊ ಟೆನ್ಷನ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಒತ್ತಡ, ಉದ್ವಿಗ್ನತೆ ಅಂತ ಕರಿತೀವಿ. ಇದನ್ನ ಉದಾಹರಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ದ ಸಿಟಿ ಅಂದ್ರೆ ಮದ್ದೂರು ವಾಸ್ ಫುಲ್ ಆಫ್ ಟೆನ್ಷನ್ ಆಫ್ಟರ್ ದ ಇನ್ಸಿಡೆಂಟ್. ಈ ಗಲಭೆ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಂತಹ ಇನ್ಸಿಡೆಂಟ್ ಏನಿದೆ, ಈ ಘಟನೆಯ ನಂತರ ಮದ್ದೂರು ನಗರದಲ್ಲಿ ಉದ್ವಿಗ್ನತೆ, ನೋಡಿ ಟೆನ್ಷನ್, ಉದ್ವಿಗ್ನತೆ ಆವರಿಸಿತು ಅಂತ ಇದೆ. ಫ್ರೆಂಡ್ಸ್, ಉದ್ವಿಗ್ನತೆಗೆ, ಒತ್ತಡಕ್ಕೆ ಇಂಗ್ಲಿಷ್ ನಲ್ಲಿ ಟೆನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಗ್ರಿಪ್ಸ್ ಅಂತ ಇದೆ ನೋಡಿ. ಟೆನ್ಷನ್, ಗ್ರಿಪ್ಸ್ ಅಂತ ಇದೆ. ಕನ್ನಡದಲ್ಲಿ ಗ್ರಿಪ್ ಅಂತಂದ್ರೆ ಹಿಡಿಯೋದು ಅಥವಾ ಆವರಿಸುವುದು. ಸೊ ಫಿಯರ್, ಈ ರೀತಿ ಗಲಭೆ ನಡೆದಾಗ ಆ ಏರಿಯಾದಲ್ಲಿ ಇರತಕ್ಕಂತಹ ವಿವಿಧ ಸಮುದಾಯದ ಜನರ ನಡುವೆ ಏನಾಗುತ್ತೆ, ಭಯ. ಫಿಯರ್ ಗ್ರಿಪ್ಸ್ ದ ವಿಲೇಜಸ್ ಅಟ್ ನೈಟ್. ರಾತ್ರಿ ಯಾರು ಬಂದು ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೋ, ಏನಾಗುತ್ತೋ ಅಂತ ರಾತ್ರಿ ಹೊತ್ತು ಗ್ರಾಮಸ್ಥರಲ್ಲಿ ಭಯ ಆವರಿಸಿದೆ, ಆವರಿಸುತ್ತಿದೆ. ಆವರಿಸು ಇಂಗ್ಲಿಷ್ ನಲ್ಲಿ ಗ್ರಿಪ್ ಅಂತ ಕರೀತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಟೆನ್ಷನ್ ಗ್ರಿಪ್ಸ್ ಮದ್ದೂರ್ ಆಸ್ ಅಂತ ಇದೆ. ಎಸ್ ಆಸ್. ಫ್ರೆಂಡ್ಸ್, ಆಸ್ ಅಂದ್ರೆ ಕನ್ನಡದಲ್ಲಿ ಎಂದು, ಏಕೆಂದರೆ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ನೋಡಿ, ಈ ಲೆಫ್ಟ್ ಅರ್ಲಿ ಆಸ್ ಈ ವಾಸ್ ಟಯರ್ಡ್. ಅವನು ದಣಿದದ್ದರಿಂದ, ಏಕೆಂದರೆ ದಣಿದದ್ದರಿಂದ, ಆಸ್ ಈ ವಾಸ್ ಟಯರ್ಡ್, ಬೇಗ ಹೊರಟನು. ಫ್ರೆಂಡ್ಸ್, ಆಸ್ ಅಂತಂದ್ರೆ ಏಕೆಂದರೆ, ಎಂದು ಅನ್ನುವಂತ ಅರ್ಥ ಬರುತ್ತೆ. ಸೊ ಇದನ್ನ ಮುಂದೆ ಇನ್ನು ಚೆನ್ನಾಗಿ ಮುಂದೆ ಬರುತ್ತಲ್ಲ ಆ ಪದಗಳ ಮೂಲಕ ಅರ್ಥ ಮಾಡ್ಕೊಂಡು. ನೆಕ್ಸ್ಟ್ ರೈಟ್ ವಿಂಗ್ ಅಂತ ಇದೆ. ರೈಟ್ ವಿಂಗ್ ಅಂತಂದ್ರೆ ಬಲಪಂಥೀಯ, ಲೆಫ್ಟ್ ವಿಂಗ್ ಅಂತಂದ್ರೆ ಎಡಪಂಥೀಯ. ಸೊ ಈಗ ಮದ್ದೂರಲ್ಲಿ ರೈಟ್ ವಿಂಗ್ ಪಕ್ಷಗಳು ಅಂತ ಏನಿದೆ, ಫಾರ್ ಎಕ್ಸಾಂಪಲ್ ಬಿಜೆಪಿ. ಫ್ರೆಂಡ್ಸ್, ರೈಟ್ ವಿಂಗ್ ಪಕ್ಷಗಳು ರಾಷ್ಟ್ರೀಯತೆಯನ್ನ ಮತ್ತೆ ತಮ್ಮ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕೆಲಸಗಳನ್ನ ಮಾಡ್ತವೆ. ಓಕೆ, ಅಂತ ಪಕ್ಷಗಳಿಗೆ, ಅಂತ ಸಂಘಟನೆಗಳಿಗೆ ನಾವು ರೈಟ್ ವಿಂಗ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಬಿಜೆಪಿ, RSS ಇವೆಲ್ಲ ರೈಟ್ ವಿಂಗ್ ಆರ್ಗನೈಸೇಷನ್ಸ್. ಈಗ ನೋಡಿ, ಈಗ ಮದ್ದೂರಲ್ಲಿ ಆ ರೀತಿ ಘಟನೆ ನಡೆದಿದ್ರಿಂದ ರೈಟ್ ವಿಂಗ್ ಗ್ರೂಪ್ಸ್ಗಳು, ಬಿಜೆಪಿ, RSS, ಹಿಂದುತ್ವದ ಸಂಘಟನೆಗಳು ರೈಟ್ ವಿಂಗ್ ಆರ್ಗನೈಸ್ಡ್ ದ ಪ್ರೊಟೆಸ್ಟ್. ಬಲಪಂಥೀಯ ಸಂಘಟನೆಗಳು ಏನ್ ಮಾಡ್ತಾ ಇದೆ, ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ನೆಕ್ಸ್ಟ್ ಫ್ರೆಂಡ್ಸ್, ಔಟ್ಫಿಟ್ಸ್ ಅಂತ ಇದಾವೆ. ರೈಟ್ ವಿಂಗ್ ಔಟ್ಫಿಟ್ಸ್. ಔಟ್ಫಿಟ್ ಅಂತಂದ್ರೆ ಸಂಘಟನೆಗಳು, ಗುಂಪುಗಳು, ಆರ್ಗನೈಸೇಷನ್ಸ್ ಆರ್ ಅಸೋಸಿಯೇಷನ್ಸ್ ಆರ್ ಕಾಲ್ಡ್ ಔಟ್ಫಿಟ್ಸ್. ನೋಡಿ, ರೈಟ್ ವಿಂಗ್ ಔಟ್ಫಿಟ್ಸ್ ಅಂತ ಇದೆ ಅಂತಂದ್ರೆ ಬಲಪಂಥೀಯ ಸಂಘಟನೆಗಳು. ಸೆವೆರಲ್ ರೈಟ್ ವಿಂಗ್ ಔಟ್ಫಿಟ್ಸ್ ಜಾಯಿನ್ ದ ರ್ಯಾಲಿ. ಸೊ ಫ್ರೆಂಡ್ಸ್, ಇಲ್ಲಿ ರ್ಯಾಲಿಯನ್ನ ಅನೇಕ ಸಂಘಟನೆಗಳು ಆ ರ್ಯಾಲಿಯಲ್ಲಿ ಜಾಯ್ನ್ ಆಗಿದಾವೆ, ತೊಡಗಿದಾವೆ ಅಂತ ಹೆಡ್ಲೈನ್ ಹೇಳ್ತಾ ಇದೆ ಫ್ರೆಂಡ್ಸ್. ಸೊ ಔಟ್ಫಿಟ್ ಅಂತಂದ್ರೆ ಇನ್ನೊಂದು ಬಟ್ಟೆ ಅನ್ನುವಂತ ಅರ್ಥ ಬರುತ್ತೆ. ಬಟ್ ಈ ಕಾಂಟೆಕ್ಸ್ಟ್ ಅಲ್ಲಿ ಫ್ರೆಂಡ್ಸ್ ಔಟ್ಫಿಟ್ಸ್ ಅಂತಂದ್ರೆ ಸಂಘಟನೆಗಳು. ನೆಕ್ಸ್ಟ್ ಫ್ರೆಂಡ್ಸ್, ಪ್ರೊಟೆಸ್ಟ್ ಅಂತ ಇದೆ. ಪ್ರೊಟೆಸ್ಟ್ ಅಂತಂದ್ರೆ ಸ್ಟ್ರೈಕ್ ಫ್ರೆಂಡ್ಸ್, ಪ್ರತಿಭಟನೆ. ಬೀದಿ ಇಳಿದು ತಮ್ಮ ವಿರೋಧವನ್ನ ಜನ ವ್ಯಕ್ತಪಡಿಸೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಪ್ರೊಟೆಸ್ಟ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್ ಸ್ಟಾರ್ಟೆಡ್ ಅ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಫೀ ಹೈಕ್. ಇತ್ತೀಚೆಗೆ ಯೂನಿವರ್ಸಿಟಿ ಮೈಸೂರಲ್ಲಿ ಒಂದು ಪ್ರೊಟೆಸ್ಟ್ ನಡೀತು ಫ್ರೆಂಡ್ಸ್, ವಿದ್ಯಾರ್ಥಿಗಳಿಂದ ಫೀಸು ಜಾಸ್ತಿ ಆಗ್ತಾ ಇದೆ ಅಂತ. ವಿದ್ಯಾರ್ಥಿಗಳು ಶುಲ್ಕ ಹೆಚ್ಚಳದ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಇಲ್ಲಿ ಪ್ರತಿಭಟನೆ ಏನಕ್ಕೆ ನಡೀತಾ ಇದೆ ಅಂತಂದ್ರೆ, ಇಲ್ಲಿ ಮದ್ದೂರಲ್ಲಿ ಓವರ್ ಸ್ಟೋನ್ ಪೆಲ್ಟಿಂಗ್. ಮೆರವಣಿಗೆ ಸಂದರ್ಭದಲ್ಲಿ ಗಣೇಶ ವಿಗ್ರಹದ ಮೇಲೆ ಮತ್ತೆ ಅಲ್ಲಿನ ಮೆರವಣಿಗೆ ನಡೆಸ್ತಿದ್ದಂತಹ ಜನರ ಮೇಲೆ ಸ್ಟೋನ್ ಪೆಲ್ಟಿಂಗ್, ಕಲ್ಲನ್ನ ಎಸೆದ್ರು. ಆ ವಿಚಾರದ ಬಗ್ಗೆ ಫ್ರೆಂಡ್ಸ್ ಪ್ರೊಟೆಸ್ಟ್, ಪ್ರತಿಭಟನೆ ನಡೀತಾ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ಓವರ್ ಅಂತ ಇದೆ. OVER. ಓವರ್ ಅಂದ್ರೆ ಇಲ್ಲಿ ಅರ್ಥ ಕುರಿತು, ಕಾರಣದಿಂದ. ಓವರ್ ಸ್ಟೋನ್ ಪೆಲ್ಟಿಂಗ್, ಕಲ್ಲು ಎಸೆದದ್ದ ಕಾರಣದಿಂದ ಪ್ರತಿಭಟನೆಯನ್ನ ರೈಟ್ ವಿಂಗ್ ಪಕ್ಷಗಳು ಆರ್ಗನೈಸ್ ಮಾಡಿದವೆ. ಕ್ಲಾಶಸ್ ಬ್ರೋಕ್ ಔಟ್ ಓವರ್ ದ ಇನ್ಸಿಡೆಂಟ್ ಡ್ಯೂರಿಂಗ್ ದ ಪ್ರೊಸೆಷನ್. ಮೆರವಣಿಗೆ ಸಮಯದಲ್ಲಿ ನಡೆದ
ಘಟನೆಯ ಕುರಿತು, ಆ ಘಟನೆಯ ಕಾರಣದಿಂದ ಘರ್ಷಣೆಗಳು ಉಂಟಾದವು. ಸೊ ಓವರ್ ಅಂದ್ರೆ ಫ್ರೆಂಡ್ಸ್ ಕುರಿತು, ಕಾರಣದಿಂದ. ನೆಕ್ಸ್ಟ್ ಒನ್ ಸ್ಟೋನ್ ಪೆಲ್ಟಿಂಗ್ ಅಂತ ಇದೆ ಫ್ರೆಂಡ್ಸ್. ಸ್ಟೋನ್ ಪೆಲ್ಟಿಂಗ್. ಸ್ಟೋನ್ ಅಂದ್ರೆ ಕಲ್ಲು, ಪೆಲ್ಟಿಂಗ್ ಅಂತಂದ್ರೆ ಕಲ್ಲನ್ನ ಎಸೆಯೋದು, ಜನರ ಮೇಲೆ ಕಲ್ಲನ್ನ ತೂರಾಟ ಮಾಡೋದು. ಈಗ ಕಾಶ್ಮೀರದಲ್ಲಿ ಆರ್ಮಿ ಯಾರಾದ್ರೂ ಸೈನಿಕರು ಬಂದಾಗ ಜನ ಅಲ್ಲಿ ಏನ್ ಮಾಡ್ತಿದ್ರು, ಮೊದಲು ಕಲ್ಲನ್ನ ಸೈನಿಕರ ಮೇಲೆ ಎಸಿತಾ ಇದ್ರು, ಪೆಲ್ಟಿಂಗ್. The police stopped the stone pelting quickly. ಸೊ ಪೊಲೀಸರು ಅಲ್ಲಿ ಬಂದು ಕಲ್ಲು ತೂರಾಟವನ್ನ ತಡೆಯೋದ್ರಲ್ಲಿ ಯಶಸ್ವಿ ಆದ್ರು. ಸೊ ಫ್ರೆಂಡ್ಸ್ ಕಲ್ಲು ತೂರಾಟ, ಸ್ಟೋನ್ ಪೆಲ್ಟಿಂಗ್. ನೆಕ್ಸ್ಟ್ ಡ್ಯೂರಿಂಗ್ ಅಂತ ಇದೆ ಫ್ರೆಂಡ್ಸ್. ಡ್ಯೂರಿಂಗ್ ಅಂತಂದ್ರೆ ಸಮಯದಲ್ಲಿ, ಆ ಸಂದರ್ಭದಲ್ಲಿ. ವಯಲೆನ್ಸ್ ಎರಪ್ಟೆಡ್ ಡ್ಯೂರಿಂಗ್ ದ ಗಣೇಶ ಪ್ರೊಸೆಷನ್. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ, ಸಮಯದಲ್ಲಿ ಹಿಂಸಾಚಾರ ಪ್ರಾರಂಭವಾಯಿತು, ಭುಗಿಲೇಳಿತು. ಸೊ ಡ್ಯೂರಿಂಗ್ ಅಂತಂದ್ರೆ ಈ ಸ್ಟೋನ್ ಪಿಲ್ಟಿಂಗ್ ಎಲ್ಲ ಯಾವಾಗ ನಡೆದಿದ್ದು? ಗಣೇಶ ಪ್ರೊಸೆಷನ್, ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ, ಸಮಯದಲ್ಲಿ. ಸೊ ಡ್ಯೂರಿಂಗ್ ಅಂತಂದ್ರೆ ಸಮಯದಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್ ಗಣೇಶ ಪ್ರೊಸೆಷನ್ ಅಂತ ಇದೆ. ಪ್ರೊಸೆಷನ್ ಅಂತಂದ್ರೆ ಈಗ ಗಣೇಶನ ಬಿಡೋದಕ್ಕೆ ನಾವು ಮಾಡ್ತೀವಲ್ಲ ಮೆರವಣಿಗೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರೊಸೆಷನ್ ಅಂತ ಕರಿತೀವಿ. ಥೌಸಂಡ್ಸ್ ಜಾಯಿಂಡ್ ದ ಗಣೇಶ ಪ್ರೊಸೆಷನ್. ಸಾವಿರಾರು ಜನರು, ಥೌಸಂಡ್ಸ್ ಆಫ್ ಪೀಪಲ್ ಗಣೇಶ ಮೆರವಣಿಗೆಯಲ್ಲಿ, ಮೆರವಣಿಗೆ ಪ್ರೊಸೆಷನ್ ಭಾಗವಹಿಸಿದ್ರು. ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ, ಹಂಡ್ರೆಡ್ಸ್ ಆಫ್ ಅಂದ್ರೆ ನೂರಾರು, ಆಕ್ಟಿವಿಸ್ಟ್ ಅಂತ ಇದೆ. ಆಕ್ಟಿವಿಸ್ಟ್ ಅಂತಂದ್ರೆ ಹೋರಾಟಗಾರರು, ಕಾರ್ಯಕರ್ತರು. ಬಿಜೆಪಿಯಲ್ಲಿ ಸಾವಿರಾರು ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲ ನಾವು ಇಂಗ್ಲಿಷ್ ನಲ್ಲಿ ಆಕ್ಟಿವಿಸ್ಟ್ ಅಂತ ಕರಿತೀವಿ. ಸೊ ಇವರೆಲ್ಲ ಆಕ್ಟಿವಿಸ್ಟ್ ಡಿಮ್ಯಾಂಡೆಡ್ ಜಸ್ಟಿಸ್. ಈ ಹೋರಾಟಗಾರರು ಬೀದಿಗಿಳಿದಿಗೆ ಏನ್ ಮಾಡ್ತಾ ಇದಾರೆ? ನ್ಯಾಯವನ್ನ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಬೇಡ್ತಾ ಇದಾರೆ. ಸೊ ಆಕ್ಟಿವಿಸ್ಟ್ ಅಂತಂದ್ರೆ ಹೋರಾಟ ಮಾಡೋದು. ನೆಕ್ಸ್ಟ್ ನೋಡಿ ಫ್ರಮ್ ಅಂತ ಇದೆ. ಫ್ರಮ್ ಅಂದ್ರೆ ಇಂದ, ನಿಂದ ಅನ್ನುವಂತ ಅರ್ಥ ಬರುತ್ತೆ. ಲೀಡರ್ಸ್ ಫ್ರಮ್ ಬಿಜೆಪಿ ಅಂಡ್ ಜೆಡಿಎಸ್ ಜಾಯಿಂಡ್ ದ ಮಾರ್ಚ್. ಬಿಜೆಪಿ ಮತ್ತು ಜೆಡಿಎಸ್ ನಿಂದ, ಫ್ರಮ್ ನಾಯಕರು ಮೆರವಣಿಗೆಯಲ್ಲಿ ಸೇರಿದರು. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಆಸ್ ವೆಲ್ ಆಸ್ ಅಂತ ಇದೆ. ಬಿಜೆಪಿ ಆಸ್ ವೆಲ್ ಆಸ್ ಜೆಡಿಎಸ್ ಜಾಯಿನ್ ದ ಮಾರ್ಚ್ ಅಂತ ಇದೆ. ಸೊ ಆಸ್ ವೆಲ್ ಆಸ್ ಅಂತಂದ್ರೆ ಜೊತೆಗೆ. ಆಕ್ಟಿವಿಸ್ಟ್ ಆಫ್ ಬಿಜೆಪಿ ಆಸ್ ವೆಲ್ ಆಸ್ ಜೆಡಿಎಸ್ ಟುಕ್ ಪಾರ್ಟ್ ಅಂದ್ರೆ ಬಿಜೆಪಿ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡರು. ಸೊ ಬಿಜೆಪಿ ಜೊತೆಗೆ, ಆಸ್ ವೆಲ್ ಆಸ್ ಬಿಜೆಪಿ ಆಸ್ ವೆಲ್ ಆಸ್ ಜೆಡಿಎಸ್. ನೆಕ್ಸ್ಟ್ ಮಾರ್ಚ್ ಅಂತ ಇದೆ ಫ್ರೆಂಡ್ಸ್. ಜಾಯಿನ್ ದ ಮಾರ್ಚ್. ಜನವರಿ, ಫೆಬ್ರವರಿ, ಮಾರ್ಚ್ ಅದು ಬೇರೆ ಅರ್ಥ, ಅದು ಒಂದು ತಿಂಗಳಿನ ಹೆಸರು. ಇಲ್ಲಿ ಮಾರ್ಚ್ ಅಂತಂದ್ರೆ ಮೆರವಣಿಗೆ ಅಥವಾ ರ್ಯಾಲಿ. ಜನರು ಒಟ್ಟಿಗೆ ರೋಡ್ ಮೇಲೆ ನಡೆಸುವಂತಹ ಮೆರವಣಿಗೆ ಏನಿದೆ ಹೋರಾಟಕ್ಕಾಗಿ, ಅದಕ್ಕೆ ಮಾರ್ಚ್ ಅಂತ ಕರೀತೀವಿ. ವರ್ಕರ್ಸ್ ವೆಂಟ್ ಆನ್ ಎ ಮಾರ್ಚ್ ಟು ಡಿಮ್ಯಾಂಡ್ ದೇರ್ ರೈಟ್ಸ್. ಈಗ ಫ್ಯಾಕ್ಟರಿಯಲ್ಲಿ ಇದು ಕಾಮನ್, ಮಾರ್ಚ್. ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಫ್ಯಾಕ್ಟರಿ ಮುಂದೆ ನಡೆಸುವಂತಹ ಒಂದು ಮೆರವಣಿಗೆ ಮಾರ್ಚ್. ಈಗ ರಾತ್ರಿ ಹೊತ್ತು ಕ್ಯಾಂಡಲ್ ಅನ್ನ ಹಿಡ್ಕೊಂಡು ಮಾರ್ಚ್ ಮಾಡುವಂತದ್ದು ಇದೆ, ಜನರು ಮೆರವಣಿಗೆ ಮಾಡುವಂತದ್ದು ಇದೆ, ಅದು ಕೂಡ ಮಾರ್ಚ್. ಸೊ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ತಾ ಇದಾರೆ? ಮದ್ದೂರಲ್ಲಿ ಮಾರ್ಚ್, ಮೆರವಣಿಗೆಯನ್ನ, ರ್ಯಾಲಿಯನ್ನ ಮಾಡ್ತಾ ಇದಾರೆ. ಮಾರ್ಚ್ ಅಂದ್ರೆ ರ್ಯಾಲಿ. ಕಾಲ್ಡ್ ಬೈ ಅಂತ ಇದೆ ಫ್ರೆಂಡ್ಸ್. ಕಾಲ್ಡ್ ಬೈ, ಕರೆಯಲ್ಪಟ್ಟ. ಈ ಮಾರ್ಚ್ ಅನ್ನ, ಈ ಮೆರವಣಿಗೆಯನ್ನ ಸಂಘ ಪರಿವಾರ ಔಟ್ಫಿಟ್ಸ್, ಸಂಘ ಪರಿವಾರ ಸಂಘಟನೆಗಳು ಕರೆದಿದ್ದಾವೆ. ಮಾರ್ಚ್ ವಾಸ್ ಕಾಲ್ಡ್ ಬೈ ಸಂಘ ಪರಿವಾರ ಔಟ್ಫಿಟ್ಸ್. ಸೊ ಕಾಲ್ಡ್ ಬೈ ಅಂತಂದ್ರೆ ಕರೆಯೋದು ಫ್ರೆಂಡ್ಸ್, ಕರೆಯಲ್ಪಟ್ಟ, ಪ್ಯಾಸಿವ್ ವಾಯ್ಸ್. ಔಟ್ಫಿಟ್ಸ್ ಅಂದ್ರೆ ಆಗ್ಲೇ ಹೇಳಿದೆ ಸಂಘಟನೆಗಳು. ಇನ್ ಪ್ರೊಟೆಸ್ಟ್ ಅಂತ ಇದೆ. ಇನ್ ಪ್ರೊಟೆಸ್ಟ್ ಅಂತಂದ್ರೆ ರಿಪ್ಲೈ ಫ್ರೆಂಡ್ಸ್, ಪ್ರತಿಭಟನೆಯಾಗಿ. ಪೀಪಲ್ ಶೌಟೆಡ್ ಸ್ಲೋಗನ್ಸ್ ಇನ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಇನ್ಸಿಡೆಂಟ್. ಜನರು ಘಟನೆಯ ವಿರುದ್ಧ ಪ್ರತಿಭಟನೆಯಾಗಿ ಘೋಷಣೆಗಳನ್ನ ಕೂಗಿದ್ರು. ಸೊ ಇನ್ ಪ್ರೊಟೆಸ್ಟ್ ಅಂತಂದ್ರೆ ಪ್ರತಿಭಟನಾ ರೂಪದಲ್ಲಿ. ನೆಕ್ಸ್ಟ್ ಅಗೇನ್ಸ್ಟ್ ಅಂತ ಇದೆ ಫ್ರೆಂಡ್ಸ್. ಅಗೇನ್ಸ್ಟ್ ಅಂತಂದ್ರೆ ವಿರುದ್ಧ. ಈಗ ಈ ಮೆರವಣಿಗೆ ಯಾರ ವಿರುದ್ಧ ನಡೀತಾ ಇದೆ ಅಂತಂದ್ರೆ ರೇಸ್ಡ್ ಸ್ಲೋಗನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಗವರ್ನಮೆಂಟ್. ಅವರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಸಂಡೇಸ್ ಅಂದ್ರೆ ಭಾನುವಾರದ, ಇನ್ಸಿಡೆಂಟ್ ಅಂದ್ರೆ ಘಟನೆ. ಪೊಲೀಸ್ ಇನ್ವೆಸ್ಟಿಗೇಟೆಡ್ ದ ಇನ್ಸಿಡೆಂಟ್. ಪೊಲೀಸರು ಆ ಘಟನೆಯ ಕುರಿತು ತನಿಖೆಯನ್ನ ನಡೆಸಿದ್ರು. ನೆಕ್ಸ್ಟ್ ಸ್ಲೋಗನ್ಸ್ ಅಂತ ಇದೆ. ರೇಸಿಂಗ್ ಸ್ಲೋಗನ್ಸ್. ರೇಸಿಂಗ್ ಅಂತಂದ್ರೆ ಜನರು ವಾಯ್ಸ್ ನ ರೇಸ್ ಮಾಡೋದು,
ಸ್ಲೋಗನ್ ಅಂತಂದ್ರೆ ಘೋಷಣೆಗಳು ಫ್ರೆಂಡ್ಸ್. ಪೀಪಲ್ ಶೌಟೆಡ್ ಸ್ಲೋಗನ್ಸ್ ಡ್ಯೂರಿಂಗ್ ದ ಪ್ರೊಟೆಸ್ಟ್. ಜನರು ಪ್ರತಿಭಟನೆಯ ಸಮಯದಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಅಗೇನ್ಸ್ಟ್ ದ ಸ್ಟೇಟ್ ಗವರ್ಮೆಂಟ್, ರಾಜ್ಯ ಸರ್ಕಾರದ ವಿರುದ್ಧ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯ್ತು. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವು ಅನೇಕ ಗ್ರಾಮರ್ ಮತ್ತೆ ವೊಕ್ಯಾಬುಲರಿ ವರ್ಡ್ಸ್ ಅನ್ನ ಕಲ್ತ್ಕೊಂಡಿದ್ದೀರಾ. ಈ ರೀತಿ ಫ್ರೆಂಡ್ಸ್ ವಿಡಿಯೋಗಳು ಪ್ರತಿದಿನ ಅಪ್ಲೋಡ್ ಆಗ್ತಾ ಇರುತ್ತೆ. ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ವಿಡಿಯೋದಿಂದ ನೀವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.